ರಾಕ್ಷಸ ಉಗ್ರ ತಹೂರ್ ಹುಸೇನ್ ರಾಣಾ ಇವನ್ನೀಗಾಗಲೇ NIA ಕಸ್ಟಡಿಗೆ ಪಡ್ಕೊಂಡು 18 ದಿನ ವಿಚಾರಣೆ ಕೊಟ್ಟಿದೆ. ಸೊ 18 ವಿಚಾರಣೆಯಲ್ಲಿ ಮೊದಲನೇ ದಿನದ ವಿಚಾರಣೆ ಇವತ್ತು ಆರಂಭವಾಗಿದೆ. 26/11/2008 ವಿಲನ್ ರಾಣಾಗೆ NIA ಡ್ರಿಲ್ ಮಾಡ್ತಾ ಇದೆ. ದೆಹಲಿಯ NIA ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಮುಂಬೈ ದಾಳಿ ಪಾಕ್ ನಂಟಿನ ಬಗ್ಗೆ NIA ವಿಚಾರಣೆಯನ್ನ ನಡೆಸ್ತಾ ಇರೋದು. ಮುಂಬೈ ದಾಳಿಯಾದ ಸ್ಥಳಗಳಿಗೂ ಕೂಡ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. 26/11/2008 ವಿಲನ್ ಇವತ್ತು ಮುಂಬೈನಲ್ಲಿ ದಾಳಿ ನಡೆದಿತ್ತಲ್ಲ ತಾಜ್ ಹೋಟೆಲ್ ಮೇಲೆ, ಅದರ ರೂವಾರಿ ಇವನು. ಸೊ ಕಸಬ್ನ ಈಗಾಗಲೇ ಗಲ್ಲಿಗೇರಿಸಿ ಹಾಕಿದೆ. ಬಟ್ ಗಲ್ಲಿಗೇರಿಸಿದಂಥ ಕಸಬ್ಗೆ ಮಾರ್ಗದರ್ಶಕ ಇವನೇ. ಇವನು ನೋಡಿ, ಇವನ ಮುಖ ಕಾಣಿಸ್ತಾ ಇಲ್ಲ, ಹಿಂದೆ ಮಾತ್ರ ಕಾಣಿಸ್ತಾ ಇದ್ದಾನೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇವತ್ತಿನಿಂದ ವಿಚಾರಣೆ ಆರಂಭವಾಗಿದೆ. ಈಗ ಏನೇನೆಲ್ಲ ಇವನು ಬಾಯಿಂದ ಕಕ್ಕಿಸಬಹುದು ಅಂತ NIA? ಅರುಣ್, ಹೌದು, 18 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂಥ NIA ಅಧಿಕಾರಿಗಳು ಈಗ ವಿಚಾರಣೆಯನ್ನು ಕೂಡ ಶುರು ಮಾಡಿದ್ದಾರೆ. ಈತನ ವಿಚಾರಣೆಗೆ ಅಂತಲೇ 12 ಅಧಿಕಾರಿಗಳ ತಂಡವನ್ನು ಕೂಡ ಈಗ ಸಿದ್ಧಪಡಿಸಿರುವಂಥದ್ದು. ಈ ಅಧಿಕಾರಿಗಳು ಮುಂಬೈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಈ ಒಂದು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳಿದ್ದಾವೆ, ಅವುಗಳನ್ನು ದೃಢೀಕರಿಸುವಂಥ ಕೆಲಸವನ್ನು ಮಾಡಬೇಕು. ಇದರ ಜೊತೆಗೆ ಈ ಒಂದು ರಾಣಾನ ಪಾತ್ರ ಏನು ಅನ್ನುವಂಥದ್ದನ್ನು ಕೂಡ ದೃಢೀಕರಿಸುವಂಥ ಕೆಲಸವನ್ನು ಆಗಬೇಕು. ಅಮೆರಿಕದಲ್ಲಿ ನ್ಯಾಯಾಂಗ ಹೋರಾಟದ ಸಂದರ್ಭದಲ್ಲಿ ಈತನ ಪಾತ್ರ ಏನು ಅನ್ನುವಂಥದ್ದನ್ನು ಈಗಾಗಲೇ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಬೇಕಾದಂಥ ಪೂರಕ ದಾಖಲೆಗಳನ್ನು ಕೂಡ ಸಲ್ಲಿಸಲಾಗಿತ್ತು. ಅದು ಭಾರತದ ಬಳಿಯೂ ಕೂಡ ಇದೆ. ಇದು ದಾಖಲೆಗಳನ್ನು ಇಟ್ಕೊಂಡು ಆತನಿಂದ ದೃಢೀಕರಣ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿರುವಂಥದ್ದು. ಇದರ ಜೊತೆಗೆ ಮುಂಬೈ ದಾಳಿ ಆದಂಥ ಸಂದರ್ಭದಲ್ಲಿ ಈತನ ಪಾತ್ರ ಏನು ಅನ್ನುವಂಥದ್ದು ಒಂದು ಪತ್ತೆ ಹಚ್ಚಬೇಕಾಗಿರುವಂಥದ್ದು. ಇದರ ಜೊತೆಗೆ ಈತನ ಪಾಕಿಸ್ತಾನದ ನಂಟು ಮತ್ತು ISI ಜೊತೆಗೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಜೊತೆಗೆ ಈತನ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬೇಕಾಗಿರುವಂಥದ್ದು. ಇದರ ಜೊತೆಗೆ ಇನ್ನು ಭಾರತದಲ್ಲಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಈ ರೀತಿಯಾದಂತಹ ಬ್ಲಾಸ್ಟ್ಗಳನ್ನು ಮಾಡಲಿಕ್ಕೆ ಸಂಚು ರೂಪಿಸಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಈಗ NIA ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಈತನನ್ನು ಮುಂಬೈಗೆ ಕರೆದೊಯ್ದು ಮುಂಬೈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಈತನ ಚಲನವಲನಗಳು ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಈ ಒಂದು ಬ್ಲಾಸ್ಟ್ ಸಂಭವಿಸೋಕ್ಕಿಂತ ಮುಂಚೆ 5 ದಿನಗಳ ಕಾಲ ಆತ ಮುಂಬೈನಲ್ಲಿ ಇದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ಆತ ಎಲ್ಲೆಲ್ಲಿ ಇದ್ದ, ಎಲ್ಲೆಲ್ಲಿ ಓಡಾಡಿದ್ದ, ಮತ್ತೆ ಹೇಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿತ್ತು ಬ್ಲಾಸ್ಟ್ಗೆ ಅನ್ನುವಂಥದ್ದನ್ನು ಸ್ಥಳ ಮಾಜರು ಮಾಡಲಿಕ್ಕೂ ಕೂಡ ಅಧಿಕಾರಿಗಳು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ 1-2 ದಿನಗಳ ಕಾಲ NIA ದೆಹಲಿಯಲ್ಲಿರುವಂಥ NIA ಕಚೇರಿಯಲ್ಲಿ ಆತನ ವಿಚಾರಣೆಯನ್ನ ನಡೆಸಿ ಅದಾದ ಬಳಿಕ ಸ್ಥಳ ಮಾಜರಿಗೆ ಆತನನ್ನು ಮುಂಬೈಗೆ ಕರೆದೊಯ್ಯುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.